ಚಾಣಕ್ಯ ನೀತಿ 1ನೇ ಅಧ್ಯಾಯ 5ನೆಯ ಶ್ಲೋಕ. ಆಪದರ್ಥೆ ಧನಂ ರಕ್ಷೇತ ಧಾರಾನ ರಕ್ಷೇತ ಧನೈರಪಿ ಆತ್ಮಾನಾಂ ಸತತಂ ರಕ್ಷೇತ ಧಾರೈರಪಿ ಧನೈರಪಿ. ಶ್ಲೋಕದ ಅರ್ಥ: ಆಪತ್ಕಾಲದಲ್ಲಿ ಉಪಯೋಗಕ್ಕೆ ಬರಲೆಂದು ಹಣವನ್ನು ಉಳಿತಾಯ ಮಾಡಿಟ್ಟುಕೊಳ್ಳಬೇಕು. ಅಂದರೆ ಮನುಷ್ಯನಿಗೆ ಆಪತ್ಕಾಲ ಅಂದರೆ ತೊಂದರೆ, ಅಡಚಣೆಗಳು ಯಾವ ಸಮಯದಲ್ಲಿ ಬರುತ್ತವೆಂದು ಯಾರಿಗೂ ಅರಿಯದು. ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗಾದರೂ ಹಣವನ್ನು ಉಳಿತಾಯ ಮಾಡಿಟ್ಟುಕೊಳ್ಳಬೇಕೆಂದು ಚಾಣಕ್ಯರು ತಿಳಿಸುತ್ತಿದ್ದಾರೆ. ಧನ ಸಂಪತ್ತಿಗಿಂತಲೂ ಹೆಚ್ಚಾಗಿ ಹೆಂಡತಿಯನ್ನು ಜಾಗೃತೆಯಿಂದ ನೋಡಿಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕು. ಅಂದರೆ ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ನಮ್ಮ ಕುಟುಂಬದ ಅಭಿವೃದ್ಧಿಯತ್ತ ಹೋಗಲು ನಿತ್ಯ ಚರ್ಚಿಸಿ ಅವರೊಂದಿಗೆ ನಾವು ಸಂಪದ್ಭರಿತವಾದ ವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕೆಂದು ಚಾಣಕ್ಯರು ತಿಳಿಸಿಕೊಳ್ಳುತ್ತಾರೆ. ಆದರೆ ಧನ ಸಂಪತ್ತು ಹಾಗೂ ಹೆಂಡತಿಗಿಂತ ಹೆಚ್ಚಾಗಿ ತನ್ನನ್ನು ತಾನು ಕಾಪಾಡಿಕೊಳ್ಳಬೇಕು ಎಂದು ಚಾಣಕ್ಯರು ತಿಳಿಸುತ್ತಾರೆ. ಅಂದರೆ ಧನ ಸಂಪತ್ತು ಹಾಗೂ ಹೆಂಡತಿಗಿಂತಲೂ ಮೊದಲಿಗೆ ನಾನು ಅರಿತರೆ ಜಗವನ್ನೇ ಗೆಲ್ಲಬಹುದು ಎಂಬ ನಿಯಮದಾನುಸಾರ ನಾವು ಬಲಿಷ್ಠರಾಗಬೇಕು, ಮಾನಸಿಕವಾಗಿ, ದೈಹಿಕವಾಗಿ. ಅಂದರೆ ಈ ಜಗತ್ತನ್ನು ಗೆಲ್ಲಬಹುದು, ಕುಟುಂಬವನ್ನು ಗೆಲ್ಲಬಹುದೆಂದು ಈ ಚಾಣಕ್ಯರು ಈ ವಾಕ್ಯದಲ್ಲಿ ತಿಳಿಸುತ್ತಿದ್ದಾರೆ. ಇತಿ ಚಾಣಕ್ಯ ನೀತಿ. ಮುಂದಿನ ಶ್ಲೋಕದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.